ನಮಸ್ಕಾರ ರೀ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ದ್ವಾಸೆ ಮಂದಿ ರೀ. ಹೌದು ರೀ, ದ್ವಾಸೆ ಜನ ನೀವು ಅನ್ಕೊಂಡಿರ್ಬೋದು, ದ್ವಾಸೆ ಬಡ್ಲಿ ಇಡ್ಲಿ ಬರೀ ಇದಾತಲ್ಲಿ ನಿನ್ನಿಂದ ನಿನ್ನ ಮಕ ನೋಡ್ಕೊ. ಮೊದ್ಲಕ್ಕೆ ನಿನ್ನ ಮಕ ನೋಡಿದ್ರಪ್ಪ ಅಂತಂದ್ರೆ 8 ದಿನ ಬರಲ್ಲ ಅಂತ ನಾವು ಅನ್ಕೋಬೋದು ಸರ. ಇರಲಿ, ಈಗ ದ್ವಾಸೆ ಜನ ಯಾವ್ಯಾವ ರೀತಿ ಅದಾರಪ್ಪ ಅಂತಂದ್ರೆ ಹೇಳ್ತೀನಿ ಸ್ವಲ್ಪ. ಯಾಕಂದ್ರೆ ನಾಷ್ಟ ಅಂದ್ಮ್ಯಾಕರ ದ್ವಾಸೆ, ಪಡ್ಡು, ಇಡ್ಲಿ, ಅವಲಕ್ಕಿ, ಸೂಸ್ಲ ಇತ್ಯಾದಿಗಳು ಒಟ್ಟು ಎಲ್ಲ ತಿಂತಾರೆ, ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ನಾವು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂತಂದ್ರೆ, ನಾವು ಏನು ಹೇಳ ಹೊರಟಾಕತ್ತೀವಪ್ಪ ಅಂತಂದ್ರೆ ದ್ವಾಸೆದ ಬಗ್ಗೆ ಅಷ್ಟೇ ಮಾತಾಡಕತ್ತೀವಿ. ಈಗ ದ್ವಾಸೆನ ಅಷ್ಟೇ ಮಾತಾಡೋಣ ಅಂತ ಹೇಳ್ತೀನಿ. ಈಗ ಹಿಂದಿನ ದಿನ ಏನಾಗತ್ತಪ್ಪ ಅಂತಂದ್ರೆ, ಹಿಂಗೆ ಒಂದು 4 ತಿಂಗಳ 5 ತಿಂಗಳ ಹಿಂಗಾಗಿರ್ತೈತಿ ಬರೀ ದ್ವಾಸೆ ಅಂದ್ರೇನ, ಪಡ್ಡು ಅಂದ್ರೇನ, ಮತ್ತು ನೀವು ಅನ್ಕೊಂಡ್ರಿ ಸುಳ್ಳ ಮಗನ ಬೇರೆ ಮಾತಾಡಲಿ ಅಂತ ಅನ್ಕೊಂಡಿರ್ಬೋದು ಸರ. ಹೇಳ್ತೀನಿ. ಈಗ ಸೂಸ್ಲ, ಮಿರ್ಚಿ, ಅವಲಕ್ಕಿ, ಚುಮ್ಮರಿ ಇವೆಲ್ಲ ತಿಂದಿರ್ತೀವಲ್ಲ, ತಿಂದು ಬರೀ ಅದು ತಿನ್ನೋದಾಗಿರ್ತೈತಿ. ಮತ್ತು ಬೇರೆ ಏನ್ರ ಮಾಡಬೇ ಅಂತೇಳಿಗೆ ಕೇಳಿದ್ರೂ ಏನು ಅನ್ಸುತ್ತಪ್ಪ ಮನ್ಯಾಗ, ಬೇಡ ನಾಳೆ ರೊಟ್ಟಿ ಮಾಡ್ತೀನಿ, ಬದ್ನಿಕಾಯಿ ಸುಡ್ತೀನಿ, ಇಲ್ಲಿಕ ಬದ್ನಿಕಾಯಿ ಪಲ್ಯ ಮಾಡ್ತೀನಿ, ಬಟಾಣಿ ಪಲ್ಯ ಮಾಡ್ತೀನಿ, ಇದೇ ಹೇಳ್ತಾರೆ. ಅದಲ್ಬೇ ನಾವು ತಿನ್ನಲಾರ ಎಷ್ಟು ದಿನ ಆಯ್ತು, 2-3 ವರ್ಷ ಆಯ್ತು ದ್ವಾಸೆ ಮಾಡಿಲ್ಲ, ದ್ವಾಸೆ ತಿಂದಿಲ್ಲ, ಪಡ್ಡು ತಿಂದಿಲ್ಲ, ಇಡ್ಲಿ ತಿಂದಿಲ್ಲ, ಒಟ್ಟು ಅದ್ರ ಮಕ ನೋಡಿಲ್ಲ ಅಂತೇಳಿ ನೀವು ಅಂತಿರ್ತೀರಿ. ಆಯ್ತಲ್ಲ, ಹ್ಞೂ ಅಂತೇಳಿ ದ್ವಾಸೆ ಮಾಡ್ತಾರೆ. ಹಿಂದಿನ ದಿನ ಅಂಕರೆ ಸ್ವಲ್ಪ ಹಿಟ್ಟು ಅಂಕರ ನೆನೆ ಕೇಟ ರುಬ್ಬಿ ಒಂದು ಬೋಗನ್ಯಾಗ ಅರಿಬಿ ಮುಚ್ಚಿಟ್ಟು ಮುಗಿತ್ರಿ. ಹೊಳ್ಳಿ 3 ದಿವಸ ದ್ವಾಸೆ ಅಂಕರ ಫಸ್ಟ್ ಕ್ಲಾಸ್. ಅದಾಗ ಮೊದ್ಲಾಕಿನ ಕರಿಬೇಕಪ್ಪ ಅಂತಂದ್ರೆ, ಈಗ ಏನರ ಕೆಲವೊಂದಿಷ್ಟು ಮಂದಿ ಏನಾರ ಮಾಡ್ತಿರ್ಬೇಕು. ಏನಪ್ಪ ಅಂತಂದ್ರೆ, ಒಂದು ಮೊದ್ಲಕ್ಕೆ ಏನಪ್ಪ ಅಂತಂದ್ರೆ, ಒಂದೇ ದ್ವಾಸೆ ಅಂದ್ರೆ ಸ್ವಲ್ಪ ಈಟ್ ದ್ವಾಸೆ, ಇಷ್ಟು ದ್ವಾಸೆ ಹಾಕಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ನಮ್ಮ ಅಣ್ಣ ಆಗಿರಲಿ, ತಂಗಿ ಆಗಿರಲಿ, ಯಾರಾಗಿರ್ಲಿಪ್ಪ ಅಂತಂದ್ರೆ ದುಬ್ಬನ ಹಾಕಿ ಪಡ್ಡ ಬಡಿದ ಮ್ಯಾಲಿಗೆ ಹಾಕಿಬಿಡ್ತಿದ್ವಿ. ಅವು ಪಕ್ಷಿಗಳು ಏನರ ತಿಂತಿದ್ವು. ಅವ ಹಂಗಿತ್ರಿ. ಈಗ ಒನ್ನೇದ ಬಡ್ಕೊಂಡು ತಿಂತಾರೆ. ಹೌದು ಸರ, ಇಲ್ರಿ, ಮಾಡಿದ್ದ ತಿನ್ನಾಕ, ತಿಂದ ಮೇಲೆ ಒಗ್ಯಾಕ ಇಲ್ಲಂದು ಅಂತಲ್ಲ. ಈಗ ಏನಪ್ಪ ಅಂತಂತಂದ್ರೆ, ಒಂದೇದು ಹಂಗಿತ್ತಪ್ಪ ಅಂತಂದ್ರೆ, ಈಗ ದ್ವಾಸೆ ಅಂಕರ್ ಹಿಂಗೆ ಆತ್ರಿ. 1 ತಿಂತಾನೆ, 2 ತಿಂತಾನೆ, 3 ತಿಂತಾನೆ, 4 ತಿಂತಾನೆ, ತಿಂದ ಮ್ಯಾಂಕರ್ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತದ್ರಿ. ಹೌದ್ರಿ, ಫಸ್ಟ್ ಕ್ಲಾಸ್ ನಿದ್ದೆ ಬರ್ತೈತಿ. ಆ ನಿದ್ದೆ ಮಾತ್ರ ಎಂದೂ ಅಷ್ಟು ನಿದ್ದೆ ಬಂದಿರಂಗಿಲ್ಲ. ಅಷ್ಟು ಏನೋ ದೇವತೆಗಳು ಒಂದು ಸ್ವರ್ಗಕ್ಕೆ ಹೋಗಿಬಿಟ್ಟಿರ್ತೀವಪ್ಪ ಅನಿಸ್ಬಿಟ್ಟಿರ್ತದೆ. ಅಷ್ಟು ನಿದ್ದೆ ಬಂದ್ಬಿಡ್ತೈತಿ. ಅಂಥವತ್ತು ನೀವು ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸದ ಅಂಕರ್ ಕೆಲಸ ಮಾಡಕ್ಕೆ ಬಿಡ್ರಿ, ಮಾಡ್ಲಿಕ್ಕೆ ಬಂದು ನಡೆಯಂಗಿಲ್ಲ. ಕೆಲಸ ಮಾಡೋದು ಬರೀ ತೂಗುಡ್ಕಿರಿ, ಬರೀ ಏನು ತಿಂದ ಮಂದಿ ದ್ವಾಸೆ. ಹೌದು, ದ್ವಾಸೆ ಮಹಿಮಾ ನಂಗೈತಿ, ಏನು ಮಾಡೋಕ್ಕಲ್ಲ. ಇವು ಒಂದು 4 ತಿಂದು ಬಂದಿರ್ತೈತಲ್ರಿ, ಹೊಳ್ಳಿ ಕಟ್ಟಿದ ಮುಗಿದೋದ್ರಿ. ಮುಂಜಾನೆ ತಿಂದು ಬಂದಿರ್ತಾನೆ, ಮತ್ತು ಮಧ್ಯಾಹ್ನ ಬಂದ್ಗಳನ್ನ ಒಂದು ಕೆಲ್ಸಕ್ಕೆ ಹೋಗಿ ಬಂದ ಮ್ಯಾಕರ ನೀವೇನರ ತಿಳ್ಕೊಂಡಿರ್ಬೋದು. ನೀವೇನರ ಮತ್ತು ದ್ವಾಸೆ ಬಿಟ್ಟು ಅನ್ನ ಸಾರು ಏನರ ಮತ್ತು ಇತ್ಯಾದಿಗಳು ಏನರ ಅಡುಗೆ ಮಾಡ್ಯಾರ ಅಂತೇಳಿ, ಸ್ಪೆಷಲ್ ಅಡುಗೆ ಮಾಡ್ಯಾರ ಅಂತೇಳಿ ನೀವೇನರ ತಲೆಯಾಗಿತ್ತಪ್ಪ ಅಂತಂದ್ರೆ ಕಿತ್ತು ಹೋಗೋದು ಬಿಡ್ರಿ ಅದನ್ನ. ಆ ಕಡೆ ಅಂದ್ರೆ ತಲೆ ಅಲ್ರಿ, ಅದು ಬೇರೆ ಏನರ ಮಾಡ್ಯಾರ ಅಂತ ವಿಚಾರಗಳು ಬಂದಿತ್ತಪ್ಪ ಅಂತಂದ್ರೆ ಅದನ್ನು ತೆಗೆದು ಹಾಕಿಬಿಡ್ರಿ ಅಂತ ಹೇಳ್ತೇನೆ ನಾನು. ಚಾನ್ಸೇ ಇಲ್ಲ. ಮತ್ತೆ ದ್ವಾಸೆನ ಈಗ ಮುಂಜಾನೆ 4 ತಿಂದಿರ್ತಾನೆ, ಮತ್ತೆ 4 ತಿಂದ ಬಿಡೋದು ಖಲಾಸ್. 2 ತಾಸು ಅಂಕರ ಭರ್ಜರಿ ನಿದ್ದೆ ಬರ್ತೈತಿ. ಆ ನಿದ್ದೆ ಅಷ್ಟು ನಿದ್ದೆ ಬರೋದೇ ಇಲ್ರಿ. ಅಷ್ಟು ನಿದ್ದೆ ಚಾನ್ಸೇ ಇಲ್ಲ. ಅಷ್ಟು ನಿದ್ದೆ ಬರೋಕೆ ಅಷ್ಟು ನಿದ್ದೆ ಬರ್ತೈತಿ. ಹಂಗೆ ಬಂದಂಕರ ಮಲ್ಕೊಳಕ್ಬೇಕು. ಯಾಕೆ ಮಲ್ಕೊಳ್ಬೇಕಂತ ಹೇಳ್ತೀನಿ. ಅಷ್ಟು ನಿದ್ದೆ ಬಂದೈತಿ. ಯಾಕಂದ್ರೆ ಒಂದು 2 ತಾಸು ರೆಸ್ಟ್ ಸಿಗುತ್ತಲ್ಲ, ಮುಕ್ಕೊಂಬಿಡ್ಬೇಕು. ಹೊಳ್ಳಿ ಕೆಟ್ಟಿಂದ ಹೊರಗೆ ಹೋಗಲಿ, ಡ್ಯೂಟಿಗೆ ಹೋಗಿ ಬರಲಿ, ಏನರ ಮಾಡಲಿ, ಹೊಳ್ಳಿ ನಿಮ್ಮ ಮುಂದೆ ಏನರ ಮತ್ತು ಬೇರೆ ಏನರ ಇತ್ತಪ್ಪ ಅಂತಂದ್ರೆ, ಅಂದ್ರೆ ಇನ್ನು ಚಿತ್ರಾನ್ನ, ಒಗ್ಗರಣೆ ಅನ್ನ, ಸೂಸ್ಲ, ಮಿರ್ಚಿ ಮತ್ತೇನ್ರಿ ಇತ್ತಪ್ಪ ಅಂತಂದ್ರೆ, ಏನರ ಮಾಡ್ತಿದ್ರಪ್ಪ ಅಂತಂದ್ರೆ, ದ್ವಾಸೆ ಮುಂಜಾನೆ ತಿಂದಿನಿ, ಮಧ್ಯಾಹ್ನ ತಿಂದಿನಿ, ಮತ್ತು ರಾತ್ರಿ ಏನರ ರೊಟ್ಟಿ ಪಲ್ಯ ಆಗಿರ್ಬೋದು, ಏನರ ತಿಂತೀನಿ ಅಂತ ಅನಿಸ್ತು. ಅವತ್ತು ಹೆಂಗೆ ನೋಡ್ರಿ, ಅಲ್ಲ ದಿನ ರೊಟ್ಟಿ ತಿಂತಿರ್ತೀವಿ. ಅವತ್ತು 2 ಸಲ ತಿಂದ ಮ್ಯಾಂಕರು ದ್ವಾಸೆ, 2 ಸಲ ತಿಂದ ಮ್ಯಾಂಕರು ರಾತ್ರಿ ರೊಟ್ಟಿ ತಿನ್ಬೇಕು ಅನ್ಸುತ್ತೆ ಅವಾಗ ದ್ವಾಸೆ ಮಾಡಿದಾಗ. ಎದಕ್ಕಪ್ಪ ಅಂತಂದ್ರೆ, ಈ ಮುಂಜಾನೆ ತಿಂದಿರ್ತೀನಿ, ರಾತ್ರಿ ಮಧ್ಯಾಹ್ನ ತಿಂದಿರ್ತೀನಿ, ಮತ್ತು ರಾತ್ರಿ ಆದ ಅಂತಂದ್ರೆ ಸ್ವಲ್ಪ ವ್ಯಾಕ್ ಅನ್ಸುತ್ತೆ ಅಂತ ಹೇಳ್ತೀನಿ ನಾನು. ಇರ್ರಿ, ಅದೇನು ಅನಿಸೋದಿಲ್ಲ ಅಂತ ಅನ್ಸುತ್ತೆ. ಯಾವಾಗ ಮಾಡ್ಬೇಕಾದ್ರೆ ತಿನ್ನಲೇಬೇಕಂತ ಅನ್ಸುತ್ತೆ. ಈಗ ಏನರ ರಾತ್ರಿ ಏನರ ಸ್ಪೆಷಲ್ ಏನರ ಇತ್ತಪ್ಪ ಅಂತಂದ್ರೆ, ಏನರ ಮಾಡಿದ್ರಪ್ಪ ಅಂತಂದ್ರೆ ತಲೆ ಕಿತ್ತಾಕ್ಬಿಟ್ರೆ ಅಂತ ಹೇಳ್ತೀನಿ ನಾನು. ಈಗ ಏನು ಮಾಡಿದ್ರಪ್ಪ ಅಂತಂದ್ರೆ, ಹಿಟ್ಟಿಗೆ ಉಳ್ಳಾಗಡ್ಡಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿಬಿಡ್ತಾರೆ. ಲಾಸ್ ಫಸ್ಟ್ ಕ್ಲಾಸ್ ರೀ. ಉತ್ತಪ್ಪ
ಉತ್ತಪ್ಪ ರೆಡಿ ಆಗುತ್ತೆ. ಅದನ್ನು ಮಾತ್ರ ಮತ್ತು ಚಟ್ನಿ ಇರಲಿಪ್ಪ ಹಂಗನೂ ತಿನ್ಬೋದು. ಖಾರ ಉಪ್ಪು ಹಾಕಿರ್ತಾರೆ ಹಂಗನೂ ತಿಂದ್ರು ಅಂಕರ ಭರ್ಜರಿ ಖಡಕ್ಕಾಗಿ ಅವನವನು ಅದು ಉತ್ತಪ್ಪ ಅಂಕರ ಹೆಂಗಾಗಿರ್ತದಪ್ಪ ಅಂತಂದ್ರೆ ನೋಡಬಾರ್ದು ತಿಂದು ಕ್ಯಾಟ್ ತೇಗಿ ಬಿಡ್ಬೇಕಂತ ಹೇಳ್ತೀನಿ ನಾನು. ಇಷ್ಟಂಕರ ಹೇಳ್ತೀನಿ ಈ ದ್ವಾಸೆ ಮಹಿಮಾ ಅಂಕರ ದ್ವಾಸೆ ಈ ಹಿಟ್ಟಿನ ಕತೆ ಹಿಂಗೆ ಐತೆ ಅಂತ ಹೇಳ್ತೀನಿ. ನಿಮ್ಮ ಮನೆ ಒಳಗಾಗಲಿ ನಿಮ್ಮ ಊರ ಕಡೆ ಆಗಿರ್ಬೋದು ಯಾವ್ಯಾವ ರೀತಿ ಮಾಡ್ತಾರೆ ಅಂದರೆ ಅದು ದ್ವಾಸೆ ಮ್ಯಾಂಕರ ಸೆಟ್ ದೋಸೆ ಆಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ಮತ್ತು ಸಾದಾ ದೋಸೆ ಏನೇನು ಅಂತಾರಲ್ಲ ರೀ, ಬೆಣ್ಣೆ ದೋಸೆ ಆಗಿರ್ಬೋದು, ಯಾವ್ಯಾವ ರೀತಿ ದೋಸೆ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳಿದ್ದೀನಿ. ಈ ದೋಸೆ ಮಂದಿ ಈ ದೋಸೆ ಜನಗಳು ಯಾವ್ಯಾವ ರೀತಿ ಅದರಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ. ನಾ ಏನಾರ ತಪ್ಪು ಮಾತಾಡಿದ್ನಪ್ಪ ಅಂದ್ರೆ ಎಲ್ಲರೂ ಕ್ಷಮೆ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.